ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ನಿಮ್ಮನ್ ಕರೆದೆ. ಹೇಳಿ ಅತ್ತೆ. ನಿಹಾರಿಕಾ ನಮ್ಮ ಮನೇಲಿ ನಮ್ಮೆಲ್ರಿಗೋಸ್ಕರ ಮದ್ವೆಗೂ ಮುಂಚೆ ತುಂಬಾ ದಿನಗಳು ಇಲ್ಲೇ ಇದ್ಲು. ಅದು ಅವಳು ನಮ್ಮ ಕುಟುಂಬಕ್ಕೆ ಅವಳು ಕೊಟ್ಟ ಗೌರವ. ನಿಹಾರಿಕಾ ಸೊಸೆ ಆದ್ಮೇಲೂ ಕೂಡ ಕೆಲವು ಸಂದರ್ಭದಲ್ಲಿ ಕೆಲವು ವಿಷಯಗಳಲ್ಲಿ ಅವಳಿಗೆ ಸರಿಯಾದ ಗೌರವ ಸಿಗ್ತಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದಾಳೆ. ಸಿಗ್ಬೇಕಾಗಿರೋದ್ಕಿಂತ ಹೆಚ್ಚಿನ ಗೌರವ ಸಿಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ಹೌದತ್ತೆ, ನಮ್ಮ ಮನೆಗೆ ಸೊಸೆಯಾಗಿ ಕಾಲಿಡೋದೇ ಇವಳಿಗೆ ಸಿಕ್ಕಿರೋ ದೊಡ್ಡ ಗೌರವ. ಇನ್ನೇನ್ ಬೇಕಂತೆ? ನಿತ್ಯ ಹಾಲ ಅಭಿಷೇಕ, ಹೂವಿನ ಅಭಿಷೇಕ, ಅರ್ಚನೆಗಳು ಬೇಕಂತ. ನೋಡಿದ್ಯಾಮ್ಮ, ನೋಡಿದ್ಯಾ ನನ್ನ ಹೆಂಡ್ತಿನ ಹೇಗೆ ಹೀಯಾಡಿಸ್ತಾ ಇದ್ದಾಳೆ ಇವಳು? ಹೀಗೆ ಇಂಡೈರೆಕ್ಟ್ ಆಗಿ ಕಿತ್ತು ತಿಂತಾಳೆ ಅಂತಾನೆ ಅಲ್ವಾ ನಾನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಕಾರಣ. ಮುಖ್ಯವಾದ ವಿಷಯ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಬೇರೆ ಮಾತಾಡ್ತಾ ಇರೋದು ಒಳ್ಳೇದು ಅಂತ ನಿಮ್ಮೆಲ್ರಿಗೂ ಎಷ್ಟು ಸಲ ಹೇಳ್ಬೇಕು? ವೇದ, ನೀನ್ ಹೇಳು. ನಿಹಾರಿಕಾ ಪಡ್ತಾ ಇರೋ ನೋವನ್ನ ನಾವು ಅರ್ಥ ಮಾಡ್ಕೊಂಡು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅದೇನು ಅಂದ್ರೆ ಮನೆ ಜವಾಬ್ದಾರಿನ, ಮನೆಗೆ ಸಂಬಂಧಿಸಿರೋ ಬೀಗದ ಕೈನ ನಿಹಾರಿಕಾಗೆ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಆ ಕಾರ್ಯಕ್ರಮ ಈ ಕ್ಷಣನೇ ನಡೆಯುತ್ತೆ. ಯಾರಿಗೂ ಅಭ್ಯಂತರ ಇಲ್ಲ ಅಂತ ಅನಿಸ್ತಿದೆ. ಅಭ್ಯಂತರ ಏನಿದೆ? ಇದಕ್ಕೂ ಮುಂಚೆನೂ ನೀವ್ ಹೇಳಿದ್ದೆ ಅಲ್ವಾ, ಜಾತಕ ಕೂಡಿರೋ ಸೊಸೆಗೆ ಅದು ಸಿಗ್ಬೇಕು ಅಂತ ಅನ್ಕೊಂಡಿರೋದೇ ಅಲ್ವಾ. ನಮಗಂತೂ ಯಾವುದೇ ಅಭ್ಯಂತರ ಇಲ್ಲ. ನಮ್ಮ ಗೌರವ ನಮಗಿದ್ರೆ ಸಾಕು. ನಿಮ್ಮ ನಿರ್ಧಾರ ಎಲ್ರಿಗೂ ಒಪ್ಪಿಗೆ ಇದೆ ಅತ್ತೆ. ಜೂನಿಯರ್ ವೇದವತಿಯವ್ರ ಕೈಗೆ ಬೀಗದ ಕೈ ಸೇರ್ತಿದೆ. ನಿಹಾರಿಕಾ ಲಕ್ಕಿ ಫೆಲ್ಲೋ. ಇನ್ಯಾಕೆ ಆತಾಡ? ಬೀಗದ ಕೈನ ಬೇಗ ಕೊಟ್ಬಿಡಿ. ಅಷ್ಟಕ್ಕೂ ಬೀಗದ ಕೈಯಲ್ಲಿದೆ. ದೇವ್ರ ಮನೆಯಲ್ಲಿದೆ. ಹಳೇದೆಲ್ಲ ನೆನಪಿಗೆ ಬಂದಿದೆ ಅನ್ಸತ್ತೆ, ಅದಕ್ಕೆ ಮುಖ ಬಾಡೋಯ್ತು. ಇನ್ ತಡ ಯಾಕೆ? ಆದಷ್ಟು ಬೇಗ ಕೆಲಸ ಮಾಡ್ಬಿಡೋಣ. ಬೇಡ ಅತ್ತೆ. ಎಷ್ಟೋ ವರ್ಷಗಳಿಂದ ನೀವೇ ನಡೆಸ್ಕೊಂಡು ಬಂದಿರೋ ಜವಾಬ್ದಾರಿನ ಇನ್ಮೇಲೆ ಕೂಡ ನೀವೇ ಕಂಟಿನ್ಯೂ ಮಾಡಿ. ಬೀಗದ ಕೈ ಜವಾಬ್ದಾರಿ ನನಗ್ ಬೇಡ. ಏನಾಯ್ತಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಯಾವತ್ತಿದ್ರೂ ಅದು ನಿನಗೆ ಸೇರ್ಬೇಕಲ್ವೇನಮ್ಮ? ಬೇಡ ಅಂತ ಹೇಳ್ತಾ ಇದ್ದೀನಲ್ವಾ, ಬಿಟ್ಬಿಡಿ. ಹಾಗಂದ್ರೆ ಹೇಗೆ ಹೇಳು? ಬೇಡ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳ್ಬೇಕಲ್ವಾ? ಹೌದು ನಿಹಾರಿಕಾ, ನಿನ್ ಮನ್ಸಲ್ಲಿ ಏನಿದೆಯೋ ಹೇಳು. ಬೀಗದ ಕೈ ತಗೊಳ್ಳೋ ಗೌರವ ನಿನಗೆ ಸಿಗ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಿದ್ದೆ ಅಲ್ವಾ, ಇವಾಗ ಯಾಕೆ ಬೇಡ ಅಂತಿದ್ಯಾ? ಕಾರಣ ಅಂತೂ ಇದೆ, ಆದ್ರೆ ಹೇಳೋದಕ್ಕೆ ಕಷ್ಟ ಪಡ್ತಾ ಇದ್ದಾಳೆ ಅಷ್ಟೇ. ನಿನಗೆ ಸಂಕೋಚ ಯಾಕೆ ನಿಹಾರಿಕಾ? ಇಲ್ಲಿರೋದು ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಅಲ್ವಾ, ಹೇಳು. ನೀವು ಒಳ್ಳೆ ಮನಸ್ಸಿಂದ ಬೀಗದ ಕೈನ ಕೊಡ್ತೀರಾ ಅಂತ ಹೇಳ್ತಿದ್ದೀರಾ, ಆದರೆ ಅವನಿ ಏನು ಹೇಳ್ತಾಳೆ ಅಂತ ಗೊತ್ತಾ? ಇವತ್ತು ಕೊಡ್ಬಿಡಿ, ನಾಳೆ ಏಕಾದಶಿ, ಒಳ್ಳೆ ದಿನ ಯಾವಾಗ ಅಂತ ನೋಡ್ಕೊಂಡು ಕೊಡಿ ಅಂತ ಅಡ್ಡ ಕಾಲು ಹಾಕ್ತಾಳೆ. ಅಷ್ಟೇ ಅಲ್ಲ, ಬೀಗದ ಕೈನ ಅಮ್ಮನವ್ರ ಹತ್ರ ಇಟ್ಟು ನಿಹಾರಿಕಾನೇ ಹೋಗಿ ತಗೊಂಡು ಬರೋದಕ್ಕೆ ಹೇಳಿ ಅಂತ ಹೇಳ್ತಾಳೆ.
ಅಯ್ಯ ನನ್ನ ಕಳ್ಜಾತ್ಕ ಡಾರ್ಲಿಂಗ್, ನೀನು ಒಳಗಡೆಯಿಂದ ತಗೊಳ್ಳೋದಕ್ಕಾಗಲ್ಲ ಅಂತ ತಾನೇ ಈ ಸ್ಕೀಮು. ಅವನಿ ಹೇಳೋ ವಿಷಯಕ್ಕೆಲ್ಲ ನೀವು ಸರಿ ಅಂತ ಹೇಳ್ತೀರಾ? ಅದೆಲ್ಲ ಅವಶ್ಯಕತೆನ ಹೇಳಿ? ಅದಕ್ಕೆ ನಾನೇ ಬೇಡ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದ್ರಲ್ಲಿ ತಪ್ಪೇನಿದೆ? ಮದುವೆ ಆಗೋಯ್ತಲ್ವಾ, ಇವಾಗ ಹೋಗಿ ಧೈರ್ಯವಾಗಿ ತಗೋಬೋದಲ್ವಾ? ನೋಡಿದ್ರ ಆಗ್ಲೇ ಶುರು ಮಾಡಿದ್ಲು. ಅವ ನಿನ್ನ ಪ್ರತಿ ವಿಷಯದಲ್ಲೂ ಟಾರ್ಗೆಟ್ ಮಾಡ್ತಿರೋ ಹಾಗೆ ಯಾಕೆ ಮಾತಾಡ್ತಿದ್ಯಾ? ನಮ್ಮ ಸಂಪ್ರದಾಯಗಳ ಪ್ರಕಾರ ಪದ್ಧತಿಯಿಂದ ತಗೊಂಡ್ರೆ ಒಳ್ಳೇದೇ ಅಲ್ವಾ? ನೋಡ್ದ್ಯಾಮ್ಮ ಈ ಶ್ರೀಕರ್ ಕೂಡ ಹೇಗೆ ಮಾತಾಡ್ತಾ ಇದ್ದಾನೆ ಅಂತ? ಅಂಥದ್ದೇನ್ ಅಗತ್ಯ ಇಲ್ಲ ಅವನಿ. ಬೀಗದ ಕೈ ಅಮ್ನೋರ್ ಮುಂದೆನೇ ಇದೆ. ನಿಹಾರಿಕಾ ಅಮ್ನೋರ ಆಶೀರ್ವಾದದಿಂದ ಸೊಸೆ ಆಗಿರೋದಕ್ಕೆ ನಿಹಾರಿಕಾನೇ ಹೋಗಿ ತಗೊಂಡ್ ಬರ್ಬೇಕಾಗಿರೋ ಅಗತ್ಯ ಏನಿಲ್ಲ. ನಾನೇ ತಗೊಂಡು ಬಂದು ಅವಳಿಗೆ ಕೊಡ್ತೀನಿ. ಅಮ್ಮ ಅನ್ನಪೂರ್ಣಾದೇವಿ, ಇಷ್ಟು ದಿನ ನನ್ನ ಮೇಲೆ ಕರುಣೆ ಕಟಾಕ್ಷ ತೋರಿಸ್ದ ಹಾಗೆ ನನ್ನ ಸೊಸೆ ಮೇಲೂ ಕೂಡ ತೋರ್ಸಮ್ಮ. ಇವತ್ತಿಂದ ನನ್ನ ಈ ಜವಾಬ್ದಾರಿನ ನನ್ನ ಸೊಸೆಗೆ ಕೊಡ್ತಾ ಇದ್ದೀನಿ. ತಗೊಳಮ್ಮ. ಚಪ್ಪಾಳೆ ಚಪ್ಪಾಳೆ. ನನ್ನಂತ ಜಾತಕ ಹೊಂದಿರೋ ಸೊಸೆಗೆ ಈ ಜವಾಬ್ದಾರಿನ ಒಪ್ಪಿಸ್ಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದೆ. ಇವಾಗ ಸಾಧ್ಯ ಆಯ್ತು. ನನಗೀಗ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಯಾಕಮ್ಮ, ಇದು ನಿಮ್ಗೆ ಸೇರ್ಬೇಕಾಗಿದ್ದೆ ಅಲ್ವಾ? ಹಾಗಾದ್ರೆ ನಾಳೆಯಿಂದ ಯಾರಿಗೆ ಏನು ಬೇಕಂದ್ರೂ ನಿಹಾರಿಕನ್ನೇ ಕೇಳಬೇಕಲ್ವಾ? ಅಷ್ಟೇ ಅಲ್ವಾ ಮತ್ತೆ? ನಿಹಾರಿಕಾಗೆ ಪಟ್ಟಾಭಿಷೇಕ ಮಾಡಿದಷ್ಟು ಆನಂದ ಆಗ್ತಿದೆ ಅಮ್ಮ. ನಿಮ್ ಖುಷಿನೇ ನಮ್ಮೆಲ್ರ ಖುಷಿ. ಜವಾಬ್ದಾರಿನ ಒಪ್ಸಿದ್ರಿ, ಚೆನ್ನಾಗೇ ಇದೆ. ಅದನ್ನ ದುರುಪಯೋಗ ಮಾಡಬೇಡಿ. ಮಾಡಿದ್ರೆ ಶಿಕ್ಷೆ ತಪ್ಪೋದಿಲ್ಲ ಅಂತ ಹೇಳಿ ಅತ್ತೆ. ಬೆಲೆ ಬಾಳೋ ಅಂಥದ್ನ ಬೆಲೆ ಇರೋರು ಮಾತ್ರ ಕಾಪಾಡ್ಕೋತಾರೆ. ಅದಕ್ಕೆ ನಿನ್ನ ಮಾತಲ್ಲೇ ಹೇಳಿದ್ರೆ ಚೆನ್ನಾಗಿರತ್ತೆ. ಯಾವ ಜಾಗ್ರತೆನೂ ಹೇಳ್ಬೇಕಾಗಿರೋ ಅಗತ್ಯ ಇಲ್ಲ. ಹೇಗಿರ್ಬೇಕು ಅಂತ ನಿಹಾರಿಕಾಗ್ ಗೊತ್ತು.
ಕಂಗ್ರಾಟ್ಸ್ ನಿಹಾರಿಕಾ. ಥ್ಯಾಂಕ್ಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಅತ್ತಿಗೆ. ನಿಜವಾಗ್ಲೂ ನೀನು ಅದೃಷ್ಟವಂತೆ. ಯುವರಾಣಿ ನಿಹಾರಿಕಾ, ನಮ್ಮ ಮಂದಿರಕ್ಕೆ ತೆರಳೋಣವೇ? ನೀವು ಹೋಗಿರಿ, ನಾನು ನನ್ನ ಎದುರಾಳಿ ಜೊತೆ ಸ್ವಲ್ಪ ಮಾತಾಡಿ ಬರ್ತೀನಿ. ಓಕೆ ಯುವರಾಣಿ ನಿಹಾರಿಕಾ, ಎದುರಾಳಿಗಳು ತುಂಬಾನೇ ಕೆಟ್ಟದಾಗಿ ಸೋತೋಗಿದ್ದಾರೆ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ಯುವರಾಣಿ ನಿಹಾರಿಕಳಿಗೆ ಜೈ. ನನಗೆ ಯಾವುದೇ ವಿಷಯದಲ್ಲೂ ಸಹನೆನೇ ಇರಲ್ಲ ಅವನಿ. ನಾನು ತುಂಬ ಶಾರ್ಟ್ ಟೆಂಪರ್ಡ್. ವೇದವತಿ ಮನೆಗೆ ಕಾಲಿಟ್ಟಾಗಿನಿಂದ ಮಾತ್ರ ಎಲ್ಲರ ಬಗ್ಗೆನೂ ತುಂಬ ಸಹನೆ ತೋರಿಸ್ತಾ ಬಂದಿದ್ದೀನಿ. ಇಲ್ಲಿ ನೋಡು, ಇದಕ್ಕೋಸ್ಕರನೇ ನನ್ನ ಕೈಗೆ ಇದು ಬರಲ್ಲ ಅಂತ ಅನ್ಕೊಂಡಿದ್ದೆ. ನನ್ನ ಇದಾಗಿದೆ ಹುಡ್ಕೊಂಡು ಬಂತು ನೋಡು. ಇನ್ನು ಈ ಇಡೀ ಮನೆ ಯಜಮಾನಿಕೆ ನಂದು. ಯಜಮಾನಿನು ನಾನೇ. ನೀನು ನನ್ನ ಇನ್ಮುಂದೆ ಏನು ಮಾಡೋಕ್ಕಾಗಲ್ಲ. ಇವಾಗ ಲೈಸೆನ್ಸ್ ಕೂಡ ಇದೆ. ಸೊ ನೀನು ಸೈಲೆಂಟ್ ಆಗಿರೋದೇ ಒಳ್ಳೇದು ಅನ್ಸತ್ತೆ. ಜವಾಬ್ದಾರಿ ಅನ್ನೋದು ಹರಿತವಾದ ಕತ್ತಿ ಇರೋ ಹಾಗೆ ನಿಹಾರಿಕಾ. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ತರಕಾರಿ ಹಣ್ಣನ್ನ ಕಟ್ ಮಾಡತ್ತೆ. ದುರುಪಯೋಗ ಮಾಡಿಕೊಂಡ್ರೆ ಕೈನೋ ಕತ್ತನ್ನೋ ಕಟ್ ಮಾಡತ್ತೆ. ಅದಕ್ಕೆ ಆಗ್ಲೇ ಸಂತೋಷವಾಗಿರ್ಬೇಡ. ಕತ್ತಿ ಅಂತ ಈ ಜವಾಬ್ದಾರಿನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮುಂದೆ ಮುಂದೆ ಏನ್ ನಡೆಯುತ್ತೋ ಯಾರಿಗ್ ಗೊತ್ತು. ಏನು ನಡೆಯಲ್ಲ. ನೋಡೋಣ. ನೋಡೋಣ. ಇಷ್ಟು ಕಾಲದವರೆಗೂ ಇದು ವೇದವತಿ ಅಡ್ಡ, ಇವಾಗ ಈ ನಿಹಾರಿಕಾ ಅಡ್ಡ. ಓಕೆ, ಯಾರು? ಈ ಟೈಮಲ್ಲಿ ನಮಗೆ ಫೋನ್ ಮಾಡೋರು ಯಾರು? ನಮ್ಮ ಮಾನಸ ಪುತ್ರಿ. ಊಟ ಆಮೇಲೆ ಮಾಡೋಣ, ಮೊದಲು ಮಾತಾಡು. ಹಲೋ ನಿಹಾ. ಏನ್ ಮಾಡ್ತಾ ಇದ್ದೀರಾ? ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ, ನೀನು ಫೋನ್ ಮಾಡಿದೆ. ನಿನಗೆ ಮದುವೆ ಆಗಿದ್ರು ನಮಗೆ ನಿನ್ನ ಫೋನ್ ಅಂದರೆ ಭಯ ಆಗುತ್ತೆ ಮಗಳೇ. ಯಾಕೋ ಫೋಬಿಯಾ ಥರ ಆಗ್ಬಿಟ್ಟಿದೆ. ಹೌದು ನಿಹಾ, ನೀನು ಫೋನ್ ಅಂದರೆ ನಮಗೆ ಟೆನ್ಷನ್. ಯಾವಾಗ ಎಂಥ ನ್ಯೂಸ್ ಹೇಳ್ತೀಯೋ ಅಂತ. ಟೆನ್ಷನ್ ಮಾಡ್ಕೋಬೇಡಿ, ಇವಾಗಂತೂ ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಅಬ್ಬಾ, ಇಷ್ಟು ದಿನಕ್ಕೆ ನಿನ್ನ ಬಾಯಿಂದ ಗುಡ್ ನ್ಯೂಸ್ ಅನ್ನೋ ಮಾತು ಕೇಳ್ತಿದ್ದೀವಿ. ಅದೇನು ಬೇಗ ಹೇಳಮ್ಮ, ನಮ್ಮ ಕಿವಿಗೆ ಅಮೃತ ಹಾಕ್ದಷ್ಟು ಆನಂದ ಆಗುತ್ತೆ. ಮದುವೆ ಆಗಿದ್ದಕ್ಕೋಸ್ಕರ ವೇದವತಿ ಅವ್ರ ಸೊಸೆ ಆಗೋದೆ.
ಈ ಮನೆ ಬೀಗದ ಕೈ ತಗೊಂಡಿದ್ದಕ್ಕೆ ಈ ಮನೆಗೆ ವೇದವತಿನೇ ಆಗೋದೆ. ಅಂದ್ರೆ ನಾವ್ ಎಷ್ಟೋ ಸರಿ ಪ್ರಯತ್ನಿಸಿದ ಬೀಗದ ಕೈ ನಿನ್ ಕೈಗೆ ಬಂದ್ಬಿಡ್ತಾ? ಎಸ್, ನನಗೆ ಈ ಮನೇಲಿ ಸರಿಯಾದ ಗೌರವ ಸಿಗ್ತಾ ಇಲ್ಲ ಅಂತ ಅತ್ತೆ ಹತ್ರ ಚಿಕ್ಕದಾಗಿ ಒಂದು ಮಾತು ಹೇಳ್ದೆ. ಅತ್ತೆ ಎಲ್ಲರ ಮುಂದೆ ನನಗೆ ಯಜಮಾನಿಕೆಯನ್ನ ಪ್ರಕಟಿಸಿ ಬೀಗದ ಕೈನ ನನಗೆ ಅಂತ ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಗುಡ್ ನ್ಯೂಸೇ ಅಮ್ಮ. ಇದು ಮಾತ್ರ ಅಲ್ಲ, ನಾಳೆಯಿಂದ ಇರುತ್ತೆ, ನೋಡ್ತಾ ಇರಿ, ನಿಜವಾದ ಗೇಮ್. ಇಷ್ಟು ದಿನ ಗುಲಾಮಳ ಹಾಗೆ ಬದುಕದೆ, ಇವಾಗ ಮಹಾರಾಣಿ ಹಾಗೆ ಬದುಕ್ತೀನಿ. ಅವನಿನ ಅಲ್ಲಾಡಿಸ್ತೀನಿ. ವ್ಯತ್ಯಾಸ ಏನಾದ್ರೂ ಆದ್ರೆ ಅವನಿ ಥರನೇ ವೇದವತಿನೂ ಅಲ್ಲಾಡಿಸ್ಬೇಕಾಗತ್ತೆ. ಮನೆಗೆ ಬಂದ್ಬಿಡಮ್ಮ, ನಾವು ಸೆಲೆಬ್ರೇಟ್ ಮಾಡೋಣ. ಬರ್ತೀನಿ. ಮೊದಲು ನನಗೆ ಈ ಫೀಲಿಂಗ್ನ ಹ್ಯಾಪಿಯಾಗಿ ಎಂಜಾಯ್ ಮಾಡೋದಕ್ಕೆ ಬಿಡಿ. ಅವನಿಗೆ ತೊಂದರೆ ಮಾಡಲಿಲ್ವಾ? ಟ್ರೈ ಮಾಡಿದ್ಲು. ಅವಳಕ್ಕಿಂತ ಮೊದಲು ನಾನೇ ನಾಟಕ ಮಾಡಿದೆ. ನನ್ನ ವಿಕ್ಟ್ರಿನ ನೋಡಿ ಶಾಕ್ ಆಗಿ ನಿಂತ್ಕೊಂಡ್ಬಿಟ್ಲು. ಒಂದ್ ಕಡೆ ಆನಂದವಾಗಿದ್ರು, ಮತ್ತೊಂದ್ ಕಡೆ ಭಯ ಆಗ್ತಿದೆ ನಿಹಾ. ಯಾಕೆ? ನಿನ್ ಜಾತಕದ ಬಗ್ಗೆ ಬಯಲಾಗ್ದಿರೋದಕ್ಕೆ ಗೌರವಿಸ್ತಿದ್ದಾರೆ, ಬೀಗದ ಕೈಯನ್ನು ಕೊಟ್ರು. ನಾಳೆ ದಿನ ಬಯಲಾಯ್ತು ಅಂದ್ರೆ ಎಷ್ಟು ರಿಸ್ಕ್ ಆಗುತ್ತೋ ಅಂತ ಭಯ ಆಗ್ತಿದೆ ನಿಹಾ. ಅದು ಅಲ್ಲದೆ ಆ ಗುರುಗಳನ್ನು ಹಾಸ್ಪಿಟ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿದಾರೋ, ಎಲ್ಲಿಟ್ಟಿದಾರೋ ಇಲ್ಲಿವರೆಗೂ ಗೊತ್ತಾಗ್ತಾ ಇಲ್ಲ. ಆ ಗುರುಗಳು ಎಲ್ಲರ ಮುಂದೆ ಬಂದ್ರು ಅಂದ್ರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೋ ಏನೋ. ಪರಿಸ್ಥಿತಿ ಅಲ್ಲಿವರೆಗೂ ಬಂದ್ರೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೇನ್ ಭಯ ಪಡಬೇಡಿ. ಇಡ್ತೀನಿ. ಅವಳ ಧೈರ್ಯ ಏನೋ ರೀ. ಅವನು ಎಲ್ಲೇ ಇದ್ರೂ ನಾನು ಹುಡುಕ್ತೀನಿ. ಸೀದಾ ಮೇಲಕ್ಕೆ ಕಳಿಸ್ತೀನಿ. ಮನೆ ಜವಾಬ್ದಾರಿನ, ಮನೆಗೆ ಸಂಬಂಧಿಸಿರೋ ಬೀಗದ ಕೈನ ನಿಹಾರಿಕಾಗೆ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ.